ಹಾಗೂ ಬಹಳ ಐತಿಹಾಸಿಕವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಯನಗುಂಟಿ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ನಮ್ಮ ಹುಟ್ಟು ಹೋರಾಟಗಾರರು ಹಾಗೂ ಅಣ್ಣನವರಾದ ಲಚ್ಚಪ್ಪ ಜಮಾದಾರ್ ಅಣ್ಣವರು ಹಾಗೂ ನಮ್ಮ ಶಾಸಕರ ಪುತ್ರರಾದ ಶರಣ ಪಾಟೀಲ್ರು ಹಾಗೂ ಈ ಊರಿನ ಹಿರಿಯ ಮುಖಂಡರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರ ಸಹೋದರಾದ ಚನ್ವೀರ್ ಪಾಟೀಲ್ರು, ಈ ಊರಿನ ಹಿರಿಯ ಮುಖಂಡರಾದ ದಸ್ತಾಯಿ ಗುತ್ತೇದಾರ್ ಅಣ್ಣವರು, ಶ್ರೀಕಾಂತ್ ಅವರು, ಚಂದ್ರಕಾಂತ್ ಹಿರೇಗೌಡ ಅಣ್ಣವರು, ಶಿವಪತ್ರಪ್ಪ ಮೆಳಕುಂದಿ ಅವರು, ಪ್ರಭುಲಿಂಗ ಜಮಾದಾರ್ ಅವರು, ರಾಜು ಜಮಾದಾರ್ ಅವರು, ಶ್ರೀಕಾಂತ್ ಅವರು ಹಾಗೂ ನಾಗರಾಜ್ ಖಂಡೋಜಿ ಅವರು, ನಿಸಾರ್ ಅಹಮದ್ ಅವರು, ಎಲ್ಲ ಸರ್ವ ಜನಾಂಗದ ಮುಖಂಡರು ಸೇರಿ ಇವತ್ತು ಏನು ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತ್ಸವ ಮಾಡ್ತಾ ಇದ್ದಾರೆ. ಅದು ಯಳವಂತಿ ಗ್ರಾಮದಲ್ಲಿ ಯಾವಾಗಲೂ ಕೂಡ ಯಾವುದೇ ಜಾತ್ರಾ ಅಲ್ಲಿ ಯಾವುದೇ ಕಾರ್ಯಕ್ರಮ ಅಲ್ಲಿ ಎಲ್ಲ ಸರ್ವ ಜನಾಂಗದವರು ಸೇರಿ ಕಾರ್ಯಕ್ರಮ ಮಾಡ್ತಾರೆ. ಅದು ಬಹಳ ಒಗ್ಗಟ್ಟಿನ ಕೆಲಸ ಹಾಗೂ ಎಲ್ಲ ಊರಿಗಿನ ಒಂದು ಒಳ್ಳೆ ಒಂದು ಮಾದರಿ ಹಾಗೂ ಒಳ್ಳೆ ಸಂದೇಶ ಕೊಡುವಂತ ಊರು ಯಳವಂತಿಗೆ ಗ್ರಾಮ. ಯಳವಂತಿ ಗ್ರಾಮದಲ್ಲಿ ಯಾವಾಗಲೂ ಒಳ್ಳೆ ಕಾರ್ಯಕ್ರಮ ಅವ್ರು ಮಾಡ್ತಾರೆ ಹಾಗೂ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅವರು ಮಾಡಿದ್ದಾರೆ. ಹಾಗೂ ಏನು ಈ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೀಗಳು ಹಾಗೂ ಎಲ್ಲ ಸರ್ವ ಜನಾಂಗದ ಮುಖಂಡರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಹಾಗೂ ನಿಜ ಶರಣ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ದಾರಿ ಒಳ್ಳೆ ನಡೆ ನುಡಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತಂತೇಳಿ ಇನ್ನೊಮ್ಮೆ ನಾನು ವಂದಿಸಿ ಎಲ್ಲ ಸರ್ವ ಜನಾಂಗದವರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಯಳವಂತಿಗೆ ಗ್ರಾಮದಲ್ಲಿ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿ ಮತ್ತು ಒಂದು ಮಾದರಿಯಾದಂಥ ಜಯಂತ್ಯೋತ್ಸವ ಇಲ್ಲಿ ಆಚರಣೆಯನ್ನು ಇವತ್ತು ಆಗ್ತಾ ಇದೆ. ಇಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಸೇರಿಕೊಂಡು ಮುಖಂಡರು ಸೇರಿಕೊಂಡು ಇವತ್ತು ಈ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಇದನ್ನು ನೋಡಿದಾಗ ನಮಗೆ ಭಾಳ ಖುಷಿಯೇ, ಭಾಳ ಸಂತೋಷ ಉಂಟಾಗುವಂಥ ಒಂದು ಸಂಗತಿ. ಇವತ್ತು ನಮ್ಮ ಸಾಮಾಜಿಕ ಹೋರಾಟಗಾರರು ನ್ಯಾಯದ ನೆಲೆಯ ಮೇಲೆ ಜೀವನ ಸಾಗಿಸ್ತಾ ಇರುವಂಥ ನೀಲಕಂಠರಾವ್ ಮುಲ್ಗೆ ಸರ್ ಹೇಳ್ದಂಗೆ ಈ ಗ್ರಾಮದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಇವತ್ತು ಮಾಡಿದ್ದಾರೆ. ಇದನ್ನು ನೋಡಿ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅದರಂತೆ ನಮ್ಮ ಶಾಸಕರ ಸುಪುತ್ರರು ಶರಣಗೌಡ ಪಾಟೀಲ್ರವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೇವೆ, ಅವರ ತಂದೆಯವರು ಇಲ್ಲಿ ಭವನ ಅಂಬಿಗರ ಚೌಡಯ್ಯನವರ ಒಂದು ಭವನ ನಿರ್ಮಾಣಕ್ಕೆ ಮಾತು ಕೊಟ್ಟಿದ್ದಾರೆ, ಅದನ್ನು ನಿರ್ವಹಿಸ್ತೇವೆ ಅಂತ ಹೇಳಿ ಇವತ್ತು ನಮ್ಮ ಮುಖಂಡರಾಗಿರುವಂಥ ನೀಲಕಂಠರಾವ್ ಮುಲ್ಗೆ ಸಾಹೇಬರ ಮಾತಿನಿಂದ ಭರವಸೆಯನ್ನು ಕೊಡಿಸಿದ್ದಾರೆ. ಇವತ್ತು ಇವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಜಾತಿಯ ಜನ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಭಾಳ ಸುಂದರವಾದಂಥ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರಿಗೂ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಸಮಾಜದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ತುಂಬ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿ ಈ ಗ್ರಾಮದ ಸಮಸ್ತ ಜನತೆಗೆ ಇಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಿಶರಣ ಅಂಬಿಗರ ಚೌಡಯ್ಯನವರು, ಅಣ್ಣ ಬಸವಣ್ಣನವರು, ಅಕ್ಕ ಮಾದೇವಿಯವರು, ಇವತ್ತು ಎಲ್ಲ ಶರಣರು ಇವರಿಗೆ ಭವಿಷ್ಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆಯುವಂಥ ಆಶೀರ್ವಾದ ಆಗಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖಾಂತರ ನಾನು ಬೇಡಿಕೆ ಸಲ್ಲಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯದ ಶುಭಾಶಯಗಳು ಕೋರುತ್ತಾ, ನಮ್ಮ ತಂದೆಯವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬೆಂಗಳೂರು ಹೋಗಿದ್ದಾರೆ. ಅದಕ್ಕೆ ಮೊನ್ನೆ ಎಲ್ಲ ಗ್ರಾಮದವರು ಬಂದಿದ್ದರು ಮನೆಗೆ ಕಾರ್ಡ್ ಕೊಡುವಾಗಲೇ ತಂದೆಯವರು ಮಾತು ಕೊಟ್ಟಿದ್ದಾರೆ, ನಾನು ಬರೋಕ್ಕಾಗಲ್ಲ ಈ ಸರ್ತಿ, ಆದರೆ ಎಲ್ರಿಗೂ ಸುದ್ದಿ ಮುಟ್ಟಿಸ್ಬೇಕು, ಊರಿನ ಗ್ರಾಮದವರಿಗೆ ಸುದ್ದಿ ಮುಟ್ಟಿಸ್ಬೇಕು, ನಾನು ಇಲ್ಲಿ ಸಂವಿಧಾನ ಭವನ ಖಚಿತವಾಗಿ ಮಾಡ್ತೀನಿ, ಕೆಲವೇ ದಿನಗಳಲ್ಲಿ ಮಾಡ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಅದೇ ಒಂದು ನಾನು ಭರವಸೆ ಇಲ್ಲಿ ಗ್ರಾಮಾಂತರಿಗೆ ಹೇಳೋಕ್ಕೆ ಬಂದಿದ್ದೀನಿ. ನಾನು ಈ ಎಲ್ಲ ಗ್ರಾಮಾಂತರಿಗೆ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೂಲಕ ಏನೇ ಸಮಸ್ಯೆ, ಒಂದೇ ಸಮುದಾಯ ಒಂದೇ ಅಲ್ಲ, ಏನೇ ಸಮಸ್ಯೆ ಇರಲಿ ಎಲ್ಲ ಬಗೆ ಎಲ್ಲ ಥರದ ನಾವು ಸಮಸ್ಯೆನೂ ಪರಿಹಾರ ಮಾಡೋಕ್ಕೆ ನಮ್ಮ ಮುಲ್ಗೆ ಸಾಹೇಬರು, ನಮ್ಮ ಲಚ್ಚಪ್ಪ ಅಣ್ಣವರು ಎಲ್ಲರೂ ಕೂಡ ನಾವು ಜೊತೆಯಾಗಿ ಎಲ್ಲ ಸಮಸ್ಯೆನೂ ಬಗೆಹರಿಸ್ತೇವೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಯಳವಂತಿ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತ್ಸವ, ಇದು 904ನೇ ಜಯಂತ್ಸವ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ಆಚರಣೆ ಮಾಡಲಾಗಿದೆ. ಅದು ಹೊರತುಪಡಿಸಿ ಈ ವೇದಿಕೆ ಮೇಲೆ ಆದಂಥ ಹಿರಿಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಬ್ಲಾಕ್
ನೀಲ್ಕಂಠ ಮುಲ್ಗೆ ಸಾಹೇಬರಾಗಿರ್ಬೋದು, ಹಾಗೂ ಲಚ್ಚಪ್ಪ ಜಮಾದಾರ್ ಆಗಿರ್ಬೋದು, ಹಾಗೂ ಶರಣು ಆಗಿರ್ಬೋದು. ಆಮೇಲೆ ಈ ಹಿರಿಯರು ಕಲ್ತಿ ನಿಜಾಶರಣ ಅಂಬಿಗರ ಚೌಡ ಜಯಂತಿಯನ್ನು ಕಾರ್ಯಕ್ರಮ ಜಾತಿ ಧರ್ಮ ಭೇದ ಎಲ್ಲ ಮರೆತು ಅಜ್ಜೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಾಗಿದೆ. ಅದಕ್ಕೆ ಈ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಅವರಿಗೂ ಧನ್ಯವಾದಗಳು, ಹಾಗೂ ಪತ್ರಕರ್ತರ ಹಾಗೂ ಮೀಡಿಯಾ ಅವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೂ ಕೂಡ ಧನ್ಯವಾದಗಳು ಅಂತ ಈ ಮಾತನ್ನ ಸಂದರ್ಭ ಹೇಳಿ ಕಲ್ಯಾಣಿ ಎಸ್ ತಳವಾರ್. ಚೌಡಯ್ಯನವರ 904ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ದೊಡ್ಡ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಲಂಬೂರು ಪಾಟ್ಲಿ ಅವರ ಪುತ್ರರು ಶರಣಗೌಡ ಪಾಟ್ಲಿ ಆಗಮಿಸಿದರು. ಈ ಅಂಬಿಗರ ಚೌಡಯ್ಯನವರ ಒಂದು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಶಾಸಕರು ಕೂಡ ನನಗೆ ನಿನ್ನೆ ಹೋದಾಗ ಆಶ್ವಾಸನೆ ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ. ಅದನ್ನು ಆದಷ್ಟು ಬೇಗ ಮುಂದಿನ ವರ್ಷ ಬರುವವರೆಗೆ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ಆಗ್ತದಂತ ನಾವು ಕಾರ್ಯಕರ್ತರು, ನಾವು ಅಂಬಿಗರ ಚೌಡಯ್ಯ ನಿಗಮದವರು ಎಲ್ಲ ನಮ್ಮ ಅಭಿಮಾನಿಗಳು ಕೂಡ ನಾವು ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿಕೊಟ್ಟು ಎಲ್ಲರಿಗೂ ಹಾರೈಸಿ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡಿದ್ವಿ. ದಸ್ತಯ್ಯ ಎಸ್ ಗುತ್ತೇದಾರ್.